ಅಂದು ಚರ್ಚೆಯಾಗಿದ್ದು ಅನಂತಕುಮಾರ್ ಹೆಗಡೆ ಅವರ ಆ ಮಾತು. ಇಂದು ಡಿಕೆ ಶಿವಕುಮಾರ್ ಅವರ ಮಾತು. ಅದು ಸಂವಿಧಾನದ ವಿಚಾರದಲ್ಲಿ. ಏನು ಮುಸ್ಲಿಂ ಮೀಸಲಾತಿ ಸಮರ್ಥನೆಯ ಬರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಡವಟ್ಟು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ನಾವು ಏನಾದ್ರೂ ಪ್ರಾರಂಭಿಸಿದಾಗ ಎಲ್ಲರೂ ಕೋರ್ಟ್ಗೆ ಹೋಗ್ತಾರೆ ಅನ್ನೋದು ಗೊತ್ತು. ನ್ಯಾಯಾಲಯದಿಂದ ಯಾವ ತೀರ್ಮಾನ ಬರುತ್ತದೆಯೋ ನೋಡೋಣ. ಒಳ್ಳೆಯ ದಿನಕ್ಕಾಗಿ ಕಾಯೋಣ. ಸಂವಿಧಾನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ, ಸಂವಿಧಾನವನ್ನೇ ಬದಲಾಯಿಸುವ ತೀರ್ಪುಗಳಿವೆ ಅಂತ ದೆಹಲಿಯ ಕಾರ್ಯಕ್ರಮದಲ್ಲಿ ಡಿಸಿಎಂ ಅವರು ಹೇಳಿರುವಂತಹ ಮಾತು ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದನ್ನೇ ಬಿಜೆಪಿ ಅಸ್ತ್ರ ಕೂಡ ಮಾಡಿಕೊಂಡಿದೆ. ಸಂಸತ್ನ ಉಭಯ ಸದನಗಳಲ್ಲೂ ಕೂಡ ಗದ್ದಲ ಶುರುವಾಯಿತು. ಕಾಂಗ್ರೆಸ್ ನಾಯಕರೊಬ್ಬರು ಮುಸ್ಲಿಮರಿಗೆ ಮೀಸಲಾತಿ ನೀಡೋಕೆ ಸಂವಿಧಾನವನ್ನ ಬದಲಾಯಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಕಾಂಗ್ರೆಸ್ ಸಂವಿಧಾನವನ್ನ ತುಂಡು ತುಂಡು ಮಾಡ್ತಾ ಇದೆ ಅಂತ ಜೆಪಿ ನಡ್ಡಾ ರಾಜ್ಯಸಭೆಯಲ್ಲಿ ಆರೋಪ ಮಾಡಿದ್ರು. ಆದರೆ ಇದನ್ನ ಖರ್ಗೆ ಅವರು ತೀವ್ರವಾಗಿ ಖಂಡಿಸಿದ್ರು. ಇದು ಗದ್ದಲಕ್ಕೂ ಕೂಡ ಕಾರಣ ಆಯಿತು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳ. ಡಿ ಕೆ ಶಿವಕುಮಾರ್ಗೆ ಚೇಂಜ್ ಮಾಡಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ನೀವು 4% ಕೊಟ್ಟಿರೋದು ತಪ್ಪು. ಒನ್ಸ್ ಅಂಡ್ ಫಾರ್ ಆಲ್ ಸುಪ್ರೀಂ ಕೋರ್ಟ್ ಶುಡ್ ಕ್ಲಿಯರ್ಲಿ ಸೇ ಇಲ್ಲ, ಇದು 4% ನಾವು ಬೇರೆಯವ್ರಿಗೂ ಕೊಟ್ಟಿದ್ದೀವಿ, ಅದರಲ್ಲಿ ಮೈನಾರಿಟಿ ಅಂತಂದ್ರೆ ಅವರೊಬ್ಬರೇ ಅಲ್ಲ ಅಂತ ನಮಗೆ ಗೊತ್ತಿದೆ. ಮೈನಾರಿಟಿ ಅಂತಂದ್ರೆ ಈ ದೇಶದಲ್ಲಿ ಮುಸ್ಲಿಮರಷ್ಟೇ. ಜೈನರು ಮತ್ತು ಸಿಖ್ಖರನ್ನು ನಾವು ಮೈನಾರಿಟಿ ಅಂತ ಕನ್ಸಿಡರ್ ಮಾಡಲ್ಲ. ಟೆಕ್ನಿಕಲಿ ತಾಂತ್ರಿಕವಾಗಿ ಹೌದಾಗಿದ್ದರೂ ಕರ್ನಾಟಕದಲ್ಲಿ ಯಾವ ಜೈನ ಮತ್ತು ಸಿಖ್ಖರಿಗೆ ನೀವು ಕೊಡ್ತಿರೋ 4% ಕಾಂಟ್ರಾಕ್ಟಲ್ಲಿ ಸಿಕ್ಕತ್ತಪ್ಪ ಜಾಗ ನಾಳೆ? ಎಲ್ಲ ಇವರು ಯಾರು ಮುಸ್ಲಿಮರಿಗೆ, ಮುಸ್ಲಿಂ ಕಮ್ಯುನಿಟಿ ಕಿತ್ಕೊಂಡು ಹೋಗುತ್ತೆ ಅಷ್ಟೇ. ಇಲ್ಲಾಂದ್ರೆ ಅದರಲ್ಲೂ ಒಳ ಮೀಸಲಾತಿ ನಿನಗೆ ಮಾನ ಮರ್ಯಾದೆ ನಾಚಿಕೆ ಏನಾರಿದ್ಯಾ? ಕೊಡಬೇಕಾ ಕೊಡಬಾರ್ದಾ? ಅದ್ರಲ್ಲೂ ಒಳ ಮೀಸಲಾತಿ ಮತ್ತೆ ಅದರಲ್ಲೂ ಒಳ ಮೀಸಲಾತಿ. ಫಸ್ಟ್ ಆಫ್ ಆಲ್ ಕೊಡಬೇಕಾ ಕೊಡಬಾರ್ದಾ? ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಹೇಳಿರೋದು ರಿಲಿಜಿಯಸ್ ಅಲ್ಲಿ ಕೊಡಬೇಡಿ ಅಂತ. ರಾಜಕೀಯ ಜಂಜಾಟದಲ್ಲಿ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ಈರ್ಭದ್ರ. ಸಖತ್ತಾಗಿದೆ ಐಡಿಯಾ. ಸಿ, ಕಾಂಗ್ರೆಸ್ ಹ್ಯಾಸ್ ಡಿಸೈಡೆಡ್ ಮುಸ್ಲಿಮರ ಮತಗಳನ್ನು ಸಂಪೂರ್ಣ ಕಬ್ಜಾ ಮಾಡಿ ಇಟ್ಕೋಬೇಕು ನಾನು. ಇಟ್ಕೊಳ್ಳಿ. ಎಷ್ಟು ವರ್ಷ ಇಟ್ಕೋತಿರ್ರಿ? ಎಷ್ಟು ವರ್ಷ ಇಟ್ಕೋತಿರ್ರಿ? ನೀವು ನಿಮ್ಮ ತಲೆ ಕೂದಲು ಬೆಳಗಾಗಿ ಉದುರ್ಕೊಂಡು ಬೀಳೋ ಅಷ್ಟರೊಳಗಡೆ ನಿಮ್ಮ ದೇಹವರೆಗೂ ಇಟ್ಕೋಬೋದು ಅಷ್ಟೇ. ಆಮೇಲೆ ಏನಾಗುತ್ತೆ? ಐ ವಿಲ್ ಗಿವ್ ಇಟ್ ಟು ಯು ಇನ್ ರೈಟಿಂಗ್. ಅವ್ರದ್ದೇ ಬಂದಾಗ ನೀವು ಕಾಂಗ್ರೆಸ್ಸು ಇಲ್ಲ ಇನ್ನೊಂದು ಇಲ್ಲ ಮತ್ತೊಂದು ಇಲ್ಲ ಮನೆಗೆ ಕಳಿಸ್ತಾರಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಬಟ್ ಇದು ಫಸ್ಟ್ ಟೈಮ್ ಏನು ಅಲ್ವಲ್ಲ ಸರ್? ಜಾತ್ಯತೀತತೆಯನ್ನು ಸೇರೋದು ಮುಸ್ಲಿಮರಿಗೋಸ್ಕರನೇ ತಂದಿದ್ದಲ್ವಾ ಸರ್ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿ? ಹಾಗೇನಿಲ್ಲ, ಮುಸ್ಲಿಮ್ಗೋಸ್ಕರನೇ ತಂದ್ರು ಅಂತ ಅಲ್ಲ ಅದು. ಫಸ್ಟ್ ಆಫ್ ಆಲ್ ಅದು ಸೇರಿಸೋ. ಎರಡನೇದು ಡಿ ಕೆ ಕೈಲಿ ಎಲ್ಲಾಗತ್ತೆ ಇದನ್ನು ಮಾಡೋಕ್ಕೆ? ಆಲ್ ರೈಟ್, ಸಂವಿಧಾನ ಬದಲಾಯಿಸಬೇಕು. ಯಾರಪ್ಪ ಬದಲಾಯಿಸೋರು? ಕೇಂದ್ರದಲ್ಲಿ ಅಧಿಕಾರಕ್ಕೆ ರೇ ಅಯ್ಯೋ, ಕಾಂಗ್ರೆಸ್ನವ್ರಿಗೆ ಇಷ್ಟು ಬುದ್ಧಿಗೆ ಇಷ್ಟು ಬೆಂಕಿ ಹಾಕ ಸುಮ್ಮನೆ ಇವ್ರ ಬುದ್ಧಿಗೆ ತಲೆನಲ್ಲಿ ಏನು ತುಂಬ್ಕೊಂಡು ಮಾತಾಡ್ತೀರಿ ಕಾಂಗ್ರೆಸ್ನವರು? ನೆಟ್ಟಿಗೆ 100 ಸೀಟ್ ತಗೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಮ ಪಾರ್ಟಿಗೆ ದೇಶವ್ಯಾಪಿ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಪಾರ್ಲಿಮೆಂಟಲ್ಲಿ ಸದ್ಯದ ಪರಿಸ್ಥಿತಿನಲ್ಲಿ ನೆಟ್ಟಿಗೆ 100 ಸೀಟ್ ತಗೊಳ್ಳೋ ಯೋಗ್ಯತೆ ಇಲ್ಲ. 100 ಸೀಟಲ್ಲಿ 40 ಸೀಟೋ 30 ಸೀಟೋ ಭಿಕ್ಷದಲ್ಲಿದೆ. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷರೇ, ಇವನ್ ಲಾಯರ್ ಆಗ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಒಂದು ಕೋಟ್ ಕರಿ ಕಲರ್ನ ಎಕ್ಸ್ಟ್ರಾ ಹೊಡೆದು ಕಳ್ಸವನೆ. ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ? ಆಗ ನೀವು ಲೀಡ್ರೇ ಅಲ್ಲ ಅಂತ ಬೇರೆ ಪಾರ್ಟಿಗಳು ಹೇಳ್ತಾ ಇವೆ ಒಕ್ಕೂಟಕ್ಕೆ. ಹೀಗಿದ್ದಾಗ ನೀವು ಅಮೆಂಡ್ಮೆಂಟ್ ಬೇರೆ ಮಾಡ್ತೀರಾ? ನಿಮ್ಮ ತಲೆ ಫಸ್ಟ್ ನಿಮ್ಮ ಪಕ್ಷ ಉಳಿಸ್ಕೊಳ್ಳೋದು ನೋಡ್ಕೊಳ್ಳಿ. ನಿಮ್ಮನ್ನು ನೀವು ಜನ ನಿಮ್ಮನ್ನು ಅಮೆಂಡ್ಮೆಂಟ್ ಮಾಡ್ತಾರೆ. ಹೀಗೆ ಮಾಡ್ಕೊಂಡ್ ಬಂದಿದ್ದಕ್ಕೆ ಇಲ್ಲಿಗೆ ಇಳಿಸಿದಾರೆ. ಈಗ ಅಷ್ಟ ಮಾಡ್ಬೇಕಾರೆ ಬದಲಾಯಿಸ್ಬಿಡ್ತೀನಿ ಅಂತಿದ್ದಲ್ಲ, ಏನ ಬದಲಾಯಿಸ್ತೀಯ? ಬದ್ನೆಕಾಯಿ ಮೊದ್ಲು ಡೈಲಿ ನೀನ್ ಹಾಕೊಳ್ಳ ಕಾಚ ಬದಲಾಯಿಸಲೇ ಗುಲ್ಡು ಲೆವೆಲ್. ಈಗ ನೀವು ಹೇಳಿದ ತಕ್ಷಣ ಇಲ್ಲ ಬದಲಾವಣೆ ಆಗಲ್ಲ. ಇನ್ನೊಬ್ರು ಹೇಳಿದ್ರೆ ಇಲ್ಲ ಇಲ್ಲ ಅವ್ರು ಮಾಡ್ತಾರೆ. SC STಗಳ ದುಡ್ಡನ್ನು ಮಾರ್ಕೊಂಡು ತಿಂದು ಬಂದಿರೋಂತಹ ದಲಿತ ಲೀಡರ್ಗಳು ಬಂದು ದಲಿತರ ಬಗ್ಗೆ ಪಾಠ ಹೇಳ್ತಿದ್ದೀರೇನ್ರಿ ಮಾದೇವಪ್ಪನವರು, ಖರ್ಗೆ ಅವರು? ದಲಿತರದ್ದು ಒಳ್ಳೆದ್ರ ಬಗ್ಗೆ ಮಾತಾಡ್ತೀರಾ? ಯು ಹ್ಯಾವ್ ನೋ ಬಿಸ್ನೆಸ್ ಅಂಡ್ ರೈಟ್ ಮಾರಲಿ ಎಥಿಕಲಿ. ನನ್ನ ಪ್ರಕಾರದಲ್ಲಿ ಅಂಬೇಡ್ಕರ್ ವಿಚಾರದಲ್ಲಿ ಮಾತಾಡೋಕ್ಕೆ ಅಂಬೇಡ್ಕರ್ನ ಬಳಸ್ಕೊಂಡು ಬದುಕಿರುವಂತಹ ಪರಾವಲಂಬಿಗಳು ನೀವೆಲ್ಲ. ಉಗಿರು ಮೊಕ್ಕೆ